ಹಾಯ್ ಎವ್ರಿವನ್, ಹ್ಯಾಪಿ ಈಸ್ಟರ್ ಎಲ್ಲರಿಗೂ. ಇವತ್ತು ಭಾನುವಾರ ಏಪ್ರಿಲ್ 20ನೇ ತಾರೀಕು ಅಮೆರಿಕಾದಲ್ಲಿ ಈಸ್ಟರ್ ಹಬ್ಬ. ಕ್ರಿಶ್ಚಿಯನ್ ಕಮ್ಯುನಿಟಿ ಅವರ ದೇವರು ಜೀಸಸ್ ಅವರು ಮತ್ತೆ ಹುಟ್ಟಿ ಬಂದಿದ್ದು, ಅಂದರೆ ಅವ್ರ ರೀಬರ್ತನ್ನ ಸೆಲೆಬ್ರೇಟ್ ಮಾಡೋದೇ ಈಸ್ಟರ್ ಹಬ್ಬ. ಇದು ಯಾವಾಗಲೂ ಭಾನುವಾರ ವೀಕೆಂಡ್ ಬರೋದ್ರಿಂದ ಚರ್ಚ್ ಕಮ್ಯುನಿಟಿಗಳು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅವರು ಈಸ್ಟರ್ ಈವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ನಮ್ಮ ಅಪಾರ್ಟ್ಮೆಂಟ್ ಕಮ್ಯುನಿಟಿಯವರು ಕೂಡ ಈಸ್ಟರ್ ಈವೆಂಟ್ನ ಆರ್ಗನೈಸ್ ಮಾಡಿದರು. ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆ ಫೇಸ್ ಪೇಂಟಿಂಗ್ ಎಲ್ಲ ಇತ್ತು. ಸೊ ನಮ್ಮ ರಿಹಾನ್ಗೆ ಕೂಡ ಫೇಸ್ ಪೇಂಟಿಂಗ್ ಮಾಡಿಸಿದ್ವಿ. ನಮ್ಮ ರಿಹಾನ್ ಅಂತೂ ಹ್ಯಾಪಿ ಈಸ್ಟರ್ ಅಂತಲೇ ಫೇಸ್ ಪೇಂಟ್ ಮಾಡಿಸ್ಕೊಂಡ. ಮಕ್ಕಳಿಗೆ ಈಸ್ಟರ್ ಇಂಪಾರ್ಟೆನ್ಸ್ ಬಗ್ಗೆ ಆ್ಯನಿಮೇಷನ್ ಮೂವಿ ಕೂಡ ತೋರಿಸ್ತಾ ಇದ್ರು. ನಮ್ಮ ಮಕ್ಕಳಿಬ್ರು ಕೂತ್ಕೊಂಡು ನೋಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಅದು ಏನು ಅರ್ಥ ಆಗ್ತಿದೆಯೋ ಏನೋ ಗೊತ್ತಿಲ್ಲ. ಇದೆಲ್ಲದ್ರ ಜೊತೆಗೆ ಊಟ ಕೂಡ ಇತ್ತು. ಅಮೆರಿಕದಲ್ಲೇನು ಊಟ ಸಿಂಪಲ್ಲು, ಒಂದು ಸ್ಲೈಸ್ ಪಿಜ್ಜಾ, ಒಂದು ಚಿಪ್ಸ್ ಪ್ಯಾಕೆಟು, ಒಂದು ಜ್ಯೂಸ್ ಪ್ಯಾಕೆಟ್ ಕೊಟ್ಟಿದ್ರು ಮಕ್ಕಳಿಗೆ. ಮೋಸ್ಟ್ ಎಕ್ಸೈಟೆಡ್ ಪಾರ್ಟ್ ಆಫ್ ದ ಈವೆಂಟ್ ಅಂತ ಅಂದರೆ ಈಸ್ಟರ್ ಎಗ್ ಹಂಟ್ ಆ್ಯಕ್ಟಿವಿಟಿ. ನಮ್ಮ ಮಕ್ಕಳು ಫುಲ್ ಜೋಶಲ್ಲಿ ಹೋಗ್ತಾ ಇದ್ದಾರೆ ಇವಾಗ ಈಸ್ಟರ್ ಎಗ್ ಹಂಟ್ ಮಾಡೋದಕ್ಕೆ. 3 ಗ್ರೂಪ್ ಮಾಡಿದರು. ಬಿಲೋ 5 ಇಯರ್ಸ್ ಒಂದು ಗ್ರೂಪು, 5 ರಿಂದ 10 ವರ್ಷದ ಮಕ್ಕಳು ಒಂದು ಗ್ರೂಪು, 10 ವರ್ಷದ ಮೇಲಿನ ಮಕ್ಕಳು ಒಂದು ಗ್ರೂಪ್ ಮಾಡಿದರು. ಏನಿಲ್ಲ ಎಗ್ ಹಂಟ್ ಅಂದರೆ ಇಲ್ಲಿ ಕಲರ್ ಮೊಟ್ಟೆಗಳು, ಪ್ಲಾಸ್ಟಿಕ್ ಮೊಟ್ಟೆಗಳನ್ನ ಇಟ್ಟಿದ್ದಾರೆ. ಕೆಲವೊಂದು ಮೊಟ್ಟೆಗಳಲ್ಲಿ ಏನೂ ಇರಲ್ಲ, ಕೆಲವೊಂದು ಮೊಟ್ಟೆಗಳಲ್ಲಿ ಚಾಕ್ಲೇಟ್ಸ್ ಇರುತ್ತೆ, ಮತ್ತು ಗೋಲ್ಡನ್ ಕಲರ್ ಮೊಟ್ಟೆಗಳು ಇದೆ. ಸೊ ಮಕ್ಕಳು ಅವರು 3, 2, 1 ಗೋ ಅಂತ ಹೇಳ್ತಾರೆ. ಆವಾಗ ಹೋಗಿ ಮೊಟ್ಟೆಗಳನ್ನ ಪಿಕ್ ಮಾಡಿ ಅವರೊಂದು ಬ್ಯಾಗೋ ಬ್ಯಾಸ್ಕೆಟೋ ಏನೋ ತೊಗೊಂಡೋಗಿರ್ತಾರೆ, ಅದ್ರೊಳಗೆ ಹಾಕೊಂಡು ಬರಬೇಕು. ಗೋಲ್ಡನ್ ಮೊಟ್ಟೆಗಳು ಕಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ಟಾಯ್ಸ್ ಗಿಫ್ಟ್ಗಳನ್ನ ಕೊಡ್ತಾಯಿದ್ರು. ನಮ್ಮ ಹಿಮಾನು ಒಂದು 4 ಮೊಟ್ಟೆಗಳನ್ನ ಪಿಕ್ ಮಾಡ್ಕೊಂಡು ಬಂದಿದ್ಲು. 2 ಮೊಟ್ಟೆಯಲ್ಲಿ ಏನೂ ಇರಲಿಲ್ಲ, 2 ಮೊಟ್ಟೆಯಲ್ಲಿ ಚಾಕ್ಲೇಟ್ಸ್ ಇತ್ತು. ಆ್ಯಕ್ಚುಲಿ ದೂರ ಓಡೋ